ಇವಾಗ ಗ್ರಿಲ್ಲ. ಇದು ಮುಂದಿನ ಶೋ ಪೂರ್ತಿ ಮೇಲೆ ಬರುತ್ತೆ, ಕೆಳಗಡೆ ಬರುತ್ತೆ ಬರೋದು. ಪ್ಯಾಕ್ ಅದಾವ ಪೂರ್ತಿ ನೋಡ್ಬೋದು. ಫ್ಯಾನ್ ಹಾರ್ನ್ ಎಲ್ಲಾನು. ಗಾಡಿ ಸೀಟ್ ಕವರ್ ಹೊಸ ಮಾಡ್ಸೋಕಿದೆ. ಎಲ್ಲ ಸೀಟ್ ಕವರ್ ಎಲ್ಲ ಹೊಸ ಬಂದವು. ಇನ್ನೂ ಲೀಟ್ರ್ ಏನೂ ಫಿಟ್ ಮಾಡ್ಬೇಕು. ಅವನ್ನೆಲ್ಲ ಗಿಡಿಯಮ್ ಎಲ್ಲ ಮಾಡಿದ್ರೆ ಹಿಂಗೆ ಮಾಡಿ ನಿಂದ್ರಿಸ್ಯಾರ ನೋಡ್ಬೋದು. ಅಲ್ಲಿ ಶ್ರೀ ಸಿದ್ದೇಶ್ವರ ಅಂತ ಬರ್ಸೀನಿ, ಅಲ್ಲಿ ಶ್ರೀ ಬಸವ ಅಂತ ಬರ್ಸೀನಿ. ಮೇಲೆ ಅಮರಾವತಿ ಟ್ರಕ್ ಲಾಕ್ಸ್ ಅಂತ ಬರ್ಸೀನಿ. ನಿಮಗೆ ಕರ್ನಾಟಕ ಫ್ಲ್ಯಾಗ ನಮ್ಮ ಚಾನಲ್ ಹೆಸರು ನೇಮ ನಮ್ಮ ಕೇಸರಿ ಧ್ವಜ ನೋಡ್ಬೋದು. ಗಾಡಿ ಇಲ್ಲಿವರೆಗೂ ಹಿಂಗೆ ರೆಡಿ ಆಗೈತಿ ನೋಡ್ಬೋದು. ಮೇಲೆ ಅಮರಾವತಿ ಟ್ರಕ್ ಲಾಕ್ಸ್ ಸ್ಟಿಕ್ಕರ್ ಹೆಂಗೈತಿ ಸ್ವಲ್ಪ ಕಮೆಂಟ್ ಮಾಡಿರಿ. ಗಾಡಿ ಹೆಂಗೈತಿ ನಮಸ್ಕಾರ ರೀ ಸಾವ್ಕಾರ ಮಂದಿಗೆ. ಈಗ ಟೈಮ್ ಆಗೈತಿ 9:40. ನಾವಿನ್ನೂ ನಾನು ಎದ್ದು ಸ್ನಾನ ಮಾಡ್ಕೊಂಡು ಟಿಫಿನ್ ಮಾಡ್ಕೊಂಡು ಬಂದೆ. ಇವತ್ತು ಸಂಡೇ. ನಿನ್ನೆ ವಿಡಿಯೋದಾಗ ನೋಡ್ರಿ ನೀವು ನಮ್ಮ ಗಾಡಿ ಕೆಲಸ ಇಲ್ಲಿಲ್ಲತ್ತು ರಾತ್ರಿವರೆಗೂ ತೋರಿಸಿದ್ದೆ. ಈಗ ಬೆಳಗ್ಗೆ ನಿನ್ನೆ ರಾತ್ರಿನೂ ಮಾಡಿದ್ದು ವಿಡಿಯೋ ಇವತ್ತು ಅಪ್ಲೋಡ್ ಮಾಡೀನಿ ಬೆಳಗ್ಗೆ. ಈಗ ಗಾಡಿ ಕಡೆ ಬಂದೀನಿ, ಏನೇನು ಕೆಲಸ ಆಗೈತೆ ಅಂದರೆ ತೋರಿಸ್ಬೇಕಂತೇಳಿ ತೋರಿಸ್ತೀನಿ ನಿಮ್ಗೆ. 1 ಸೆಕೆಂಡ್ ಗಾಡಿ. ಈಗ ನನಗೆ ಇನ್ನೊಂದು ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮ್ಲಿಗೆ ಹಾರ್ಟ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಿನ್ನೆ 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ್ರೆ ನನಗೆ ಎಲ್ಲರೂ ನಿಮ್ಮ ಸಪೋರ್ಟ್, ಎಲ್ಲರದು ನೀವು ಕೊಟ್ಟು ಸಪೋರ್ಟ್, ನೀವು ಕೊಟ್ಟು ಪ್ರೀತಿ ಎಲ್ಲದು ಹಿಂಗೆ ಇರಲಿ, ಯಾವತ್ತು ಮುಂದೆ ಹಿಂಗೆ ಇರಲಿ ಅಂತ ಕೇಳ್ಕೊಂತ ಗಾಡಿ ತೋರಿಸ್ತೀನಿ. ನಮ್ಮ ಗಾಡಿ ಇನ್ನೂ ಏನೇನು ಕೆಲಸ ಆಗ್ಬೇಕು, ಎಲ್ಲಿವರೆಗೂ ಗಾಡಿ ಕೆಲಸ ಆಗೈತೆ ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡಿರಿ. ಗಾಡಿ ಎಲ್ಲಿ ಮಟ್ಟ ಹೆಂಗೆ ಆಗೈತೆ ಅಂತೇಳಿ, ಇನ್ನೂ ಏನು ಮಾಡಿಸ್ಬೇಕಂತ ಐತಿ ಅದನ್ನೂ ಸ್ವಲ್ಪ ಹೇಳ್ರಿ. ನನಗೂ ಸ್ವಲ್ಪ ಐಡಿಯಾ ಬರುತ್ತೆ ಏನು ಮಾಡಿಸ್ಬೇಕು ಬಿಡ್ಬೇಕು ಅನ್ನೋದು. ಎಲ್ಲರಿಗೂ ಮತ್ತೊಂದು ಸರಿ ಥ್ಯಾಂಕ್ಸ್ ಹೇಳಕತ್ತೀನಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. 1K ಕಂಪ್ಲೀಟ್ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಥ್ಯಾಂಕ್ಸ್. ಹಿಂಗೆ ಮುಂದೆ ಸಪೋರ್ಟ್ ಮಾಡಿರಿ, ಬೆಳೆಸ್ರಿ. ಈಗ ನಮ್ಮ ಗಾಡಿ ತೋರಿಸ್ತೀನಿ, ಏನೇನು ಕೆಲಸ ಆಗ್ಬೇಕು, ಇನ್ನೂ ಏನೇನು ಈ ಬಾಕಿ ಉಳಿದೈತಿ, ಎಲ್ಲಿವರೆಗೂ ಕೆಲಸ ಆಗೈತಿ ಗಾಡಿದು. ಮತ್ತು ಇನ್ನೊಂದು ನಿಮ್ಗೆ ಏನು ಮಾಡಿಸ್ಬೇಕಂತೇಳಿ ನಿಮ್ಮ ತಲೆಯಾಗಿದ್ರೆ ಸ್ವಲ್ಪ ಹೇಳ್ರಿ, ನನಗೂ ಐಡಿಯಾ ಬರುತ್ತೆ ಸ್ವಲ್ಪ ಏನು ಮಾಡಿಸ್ಬೇಕು ಬಿಡ್ಬೇಕಂತ. ಇವೆರಡು ಕಂಟೈನರ್ ನೋಡತ್ತಿರ್ಬೋದು ನೀವು ಹಿಂದಿನ ವೀಡಿಯೋದಾಗ. ಅಲ್ಲಿ ಕಂಟೈನರ್ ನಿಂತಿತ್ತು ಅಂತ ಹೇಳಿದೆ ನಾವು. ನೋಡ್ರಿ ಈಗ ಒಂದೇ ರಾತ್ರಿಯಾಗೆ ಕಲರ್ ಮಾಡಿ ನಿಂದಿರ್ಸ್ಯಾರ, ಪ್ರೈಮರ್ ಹೊಡೆದ. ಇಲ್ಲಿ ಐತಿ ಹಿಂಗೆ ಪರಿಸ್ಥಿತಿ ಇಲ್ಲ ಹಿಂಗೆ. ಬರೀ ಗಾಡಿ ತೋರಿಸ್ತೀನಿ. ಅಲ್ಲಿಂದ ನಮ್ಮ ಗಾಡಿ, ಬರೀ ಗಾಡಿ ಕಡೆ ಹೋಗಿ ಗಾಡಿ ತೋರಿಸ್ತೀನಿ. ನೋಡ್ಬೋದು ಗಾಡಿ ಹೆಂಗಾಗೈತೆ ಅಂತೇಳಿ. ಇನ್ನೂ ಗ್ಲಾಸ್ ನಿನ್ನೆ ರಾತ್ರಿ ಗ್ಲಾಸ್ ಬಿಟ್ಟದು, ರಾತ್ರಿ ತೋರಿಸಿ ನಿಮ್ಗೆ. ಬಟ್ ಗಾಡಿ ಸರಿಯಾಗಿ ಕಂಡಿಲ್ಲ ಅಂತೇಳಿ ಮತ್ತೊಂದು ಸರಿ ತೋರಿಸಾತೀನಿ. ನೋಡಿರಿ ಡಿಸೈನ್ ಈ ಥರ ಆಗೈತೆ. ಈಗ ಇಲ್ಲಿ ಬರೋದಂದ್ರೆ ಹೆಡ್ಲೈಟ್ ಕವರ್ ಒಳಗಡೆ ಅದಾವೆ. ಹೆಡ್ಲೈಟ್ ಕವರ್ ಬರ್ತಾವೆ ಬಿಟ್ಟರೆ ಇಲ್ಲಿ ಸ್ಟೀಲ್ ಬರುತ್ತೆ, ಇಲ್ಲಿ ಸ್ಟೀಲ, ಇಲ್ಲಿ ಸ್ಟೀಲ್ ಗ್ರೂಮ್. ಈ ಮೇಲ್ಗಡೆ ಎಲ್ಲ ಪಟ್ಟಿ ಬರ್ತಾವೆ, ಸ್ಟೀಲ್ ಪಟ್ಟಿ. ಗ್ಲಾಸಿ ರೇಡಿಯಮ್ ಬರುತ್ತೆ. ಇನ್ನು ಅಲ್ಲಿ ಮೇಲೆ ಅಂತೂ ಮೇನ್ ಬೋರ್ಡ್, ಅಮರಾವತಿ ಮೇನ್ ಬೋರ್ಡ್ ಇಲ್ಲ, ಅದನ್ನೂ ತೆಗ್ದೀವಿ. ಅದನ್ನ ಹಾಕಿಸ್ಬೇಕು ಅಂದ್ರೆ ಅದೇ ಮೇನ್ ಬೋರ್ಡ ವಾಪಸ್ ಹಾಕಿಸ್ತೀನಿ ಅಷ್ಟೇ. ಮೇನ್ ಬೋರ್ಡ್ ಏನೂ ಚೇಂಜ್ ಮಾಡಿಸ್ಲಿಲ್ಲ ನಾನು. ಮೇನ್ ಬೋರ್ಡ್ ಒಂದು ಅದೇ ಇರಲಿ ಅಂತೇಳಿ. ಯಾಕಂದರೆ ಇವ್ರಿಗೆ ನಮ್ಗೆ ಭಾಳ ಇವ್ರ ಕೈಲೇ ಬರೀತಾರೆ, ಮತ್ತು ಅಷ್ಟೊಂದು ನನಗೆ ಸರಿ ಅನಿಸಲ್ಲ. ನಮ್ದು ಆಲ್ರೆಡಿ ಮೊನ್ನೆ ಲಾಸ್ಟ್ ಭಾಳ ಅಂದ್ರೆ ಒಂದು 6-7 ತಿಂಗಳಿಂದ ಅಷ್ಟೇ ಮಾಡಿಸಿದ್ದದು. ನೋಡ್ಬೋದು ಗಾಡಿ ಇಲ್ಲಿ ಮಟ್ಟ ಇಷ್ಟು ಕಲರ್ ಆಗೈತಿ. ಇನ್ನೂ ಸಣ್ಣ ಪುಟ್ಟ ಮಾಡೋದು ಬಾಕಿ ಐತಿ, ಮಾಡ್ತಾರೆ. ನೋಡ್ಬೋದು ನನ್ನ ಕ್ಯಾಬಿನ್ ಹೆಂಗಾಗೈತಿ ಮೊದಲು ಕಮೆಂಟ್ ಮಾಡಿರಿ. ಕ್ಯಾಬಿನ್ ಡಿಸೈನ್ ಬಿಸಿಲೊಂದು ಐತಿ, ಸರಿಯಾಗಿ ಕಾಣವಲ್ಲ ನಿಮ್ಗೆ. ಬಿಸಿಲಿನಾಗ ಸರಿಯಾಗಿ ತೋರ್ಸೋಕ್ಕೂ ಆಗಲ್ಲ ನನಗೆ. ಬಿಸಿಲಿನಾಗ ಏನಾಗತ್ತೆ ಅದು ಏನದು ಕ್ಯಾಮ್ರಾಗೆ ಬಿತ್ತಂದ್ರೆ ಅದು ನಿಮ್ಗೇನೂ ಸರಿಯಾಗಿ ಕಾಣಲ್ಲ. ಮೊದಲೇ ಕ್ಯಾಮ್ರಾ ಕ್ವಾಲಿಟಿ ಖರಾಬ್ ಐತೆ ನಂದು. ಫೋನ್ ತೊಗೋಬೇಕು, ನಿಮ್ದೆಲ್ಲ ಸಪೋರ್ಟ್ ಹಿಂಗೆ ಇದ್ರೆ ಒಂದು ಐಫೋನ್ ತೊಗೋತೀನಿ ಮುಂದೆ. ಈಗಂತೂ ಏನು ಸದ್ಯ ಪ್ಲ್ಯಾನ್ ಇಲ್ಲ. ತೊಗೊಳ್ಳೋ ಪ್ಲ್ಯಾನ್ ಇದ್ರೆ ಬಜೆಟ್ ಭಾಳ ಕಮ್ಮಿ. ಈಗ ಆಲ್ರೆಡಿ ನನ್ನ ಅಂಬಾರಿಗೆ ಅಲ್ಲಿ 5 ಲಕ್ಷ ಹಾಕಿಬಿಟ್ಟಿನಿ. ಈಗ ಏನು ನೋಡೋಕ್ಕಾಗಲ್ಲ. ಇದೊಂದು 2 ಲಕ್ಷ, ಮದುವೆ 3 ಲಕ್ಷ. ನೋಡು ನಿಮ್ದೆಲ್ಲ ಸಪೋರ್ಟ್ ಹಿಂಗೆ ಇದ್ರೆ ಕ್ಯಾಮ್ರಾ ಕ್ವಾಲಿಟಿನೂ ಇಂಪ್ರೂವ್ ಮಾಡ್ಕೊತೀನಿ, ಆಡಿಯೋ ಕ್ವಾಲಿಟಿ ಎಲ್ಲ ಇಂಪ್ರೂವ್ ಮಾಡ್ಕೊತೀನಿ. ನೀವೆಲ್ಲ ಇದೇ ಥರ ಸಪೋರ್ಟ್ ಮಾಡೋಕತ್ರ. ನೋಡಿರಿ ಗಾಡಿ ಇಲ್ಲಿ ಮಟ್ಟ ಆಗೈತಿ. ಇನ್ನು ಏನು ಕೆಲಸ ಸ್ಟಾರ್ಟ್ ಆಗುತ್ತೆ ಅದಷ್ಟು ತೋರಿಸ್ತೀನಿ ನಿಮ್ಗೆ. ಈಗೇನಿಲ್ಲ, ಬಾಡಿ ಬಿಲ್ಡರ್ ನಂತರ ಗಾಡಿ ತೊಗೊಂಡು ಹೋಗ್ಬೇಕಂತ ಇತ್ತು ಪ್ಲ್ಯಾನ್. ನೋಡಿರಿ ಕಲರ್ ಫುಲ್ ಆಗೈತೆ ನನಗಂತೂ ಗಾಡಿ. ನೋಡೋಕೆ ಹೆಂಗೆ ಅನ್ಸತ್ತೆ ನಿಮ್ಗೆ. ನೋಡಿರಿ ಬಿಸಿಲೊಂದು ಐದು ಸರಿಯಾಗಿ ತೋರಿಸಲ್ಲ. ಅಲ್ಲಿ ಸದ್ದು ಬಾಡಿ ಬಿಲ್ಡರ್ ಶಾಪಿಗೆ ಕರ್ಕೊಂಡೋಗಿಲ್ಲ, ಅಲ್ಲಿ ನಿಮ್ಗೆ ತೋರಿಸ್ತೀನಿ ಎಲ್ಲ ಕರೆಕ್ಟಾಗಿ. ಬರೀ ಅಲ್ಲೇ ಸಿಗೋನು. ನಮಸ್ಕಾರ ಎಲ್ಲರಿಗೆ. ಈಗ ಟೈಮ್ ಆಗೈತಿ 10:30. ಮತ್ತು ಇವತ್ತು ಕೆಲಸ ಏನಂದ್ರೆ ವೈರಿಂಗ್ ಸ್ಟಾರ್ಟ್ ಮಾಡ್ರೆ ಬಂದ. ನೋಡ್ಬೋದು ವೈರಿಂಗ್ ನಿನ್ನೆ ಅರ್ಧಂಬರ್ಧ ಆಗಿತ್ತು. ಅಂದ್ರೆ ಕಟ್ ಆಗಿಬಿಟ್ಟತ್ಲ. ನಮ್ಮ ವೈರಿಂಗ್ ಒಂಥರ ಬೇರೆ ಐತಿ, ವೈರಿಂಗ್ ಬೇರೆ ಥರ ಐತಿ. ಪಾಪ ಏನೇನೋ ಗುದ್ದಾಡಿ ಮಾಡಾಕತ್ತಾರ.
ನಿನ್ನೆ ಕೆಲಸ ಅಂತೂ ನಿಮ್ಗೆ ಆಗಲೇ ತೋರಿಸಿನಿ ಏನೇನು ಆಗೈತೆ ಅನ್ನೋದು. ಇವತ್ತು ಸಂಡೇ ವರ್ಕರ್ಸ್ ಯಾರೂ ಇಲ್ಲ. ಬಂಪರ್ ಕಲರ್ ನೋಡ್ರಿ, ಕಲರ್ ಹೆಂಗಾಗೈತಿ ಕಮೆಂಟ್ ಮಾಡಿರಿ. ಇನ್ನೂ ಆರ್ಟಿಸ್ಟ್ ಬಂದಿಲ್ಲ, ಸೈಡೆಲ್ಲ ಇಲ್ಲೆಲ್ಲ ಪೇಂಟ್ ಮಾಡ್ಬೇಕಲ್ಲ, ಅವ್ರು ಇನ್ನೂ ಬಂದಿಲ್ಲ. ಬರ್ತಾನಂದಾರೆ, ಇನ್ನೂ ಲೇಟ್ ಆಗ್ಬೋದು. ನಮಸ್ಕಾರ ಸೌಕರ್ ಮಂದಿಗೆ. ಟೈಮ್ ಆಗೈತಿ ಈಗ 11 ಗಂಟೆ 12 ನಿಮಿಷ. ಇವತ್ತು ಸಂಡೇ. ಈಗ ವೈರಿಂಗ್ ಅರ್ಧಂಬರ್ಧ ಕೆಲಸ ಮಾಡಿ ಈಗ ಆರ್ಟಿಸ್ಟ್ ಬಂದಾರ, ಬರ್ಯಾಕೆ ಸ್ಟಾರ್ಟ್ ಮಾಡತ್ತಾರೆ ಹಿಂದೆ ಪೇಂಟ್ ಮಾಡೋಕೆ. ಅವ್ರದ್ದೇನೇನು ಇವತ್ತು ಆರ್ಟಿಸ್ಟ್ದವ್ರು ಕೆಲಸ ಮುಗಿಸ್ಕೊಂಡು ಹೋಗ್ತಾರಂತ. ಅವ್ರದ್ದೇನು ಭಾಳ ಕೆಲಸ ಇಲ್ಲ ಆರ್ಟಿಸ್ಟ್ ಅವ್ರದ್ದು. ಮುಗಿಸ್ತಾರೆ, ಬರ್ರಿ ತೋರಿಸ್ತೀನಿ. ಮುಗಿಸಿದ್ಮೇಲೆ ಹೆಂಗೆ ಮಾಡ್ತಾರಲ್ಲ ತೋರಿಸ್ತೀನಿ. ನೋಡ್ಬೋದು ಕೆಲಸ ಸ್ಟಾರ್ಟ್ ಮಾಡ್ರೆ ಅಂದ್ರೆ ಹಿಂದಿನ ನವಿಲ್ ಒಂದ ಓದಿತ್ತು ಅವ್ರು ಮಾಡೋದು. ಕೆಲಸ ಸ್ಟಾರ್ಟ್ ಮಾಡ್ರೆ ಮಾಡತ್ತಾರ. ಸೌಕರ್ಯ ಮಂದಿ ಟೈಮ್ ಆಗೈತಿ 3 ಗಂಟೆ 30 ನಿಮಿಷ. ನಾವು ಕಡೆ ಗ್ಯಾರೇಜ್ ಗಾಡಿ ತರಕ್ಕೆ ಹೊಂಟಿವಿ. ನಿಮ್ಗೆ ಇನ್ನೊಂದು ಹೇಳ್ಬೇಕು, ಅಮರಾವತಿ ಟ್ರಾನ್ಸ್ಪೋರ್ಟ್ ಇಲ್ಲಿ ದೊಡ್ಡ ಕಂಪ್ನಿ ಇದನ್ನೆಲ್ಲ ಇದೆ ಗಾಡಿ. ಅಲ್ಲಿ ಕಾಣ್ಬೋದು ಅಮರಾವತಿ ಟ್ರಾನ್ಸ್ಪೋರ್ಟ್ ಆಗ್ತಾ. ಇದೆಲ್ಲ ಇವ್ರದ್ದು ಶೆಡ್. ಎಷ್ಟು ಅಂತೇಳಿ ಒಂದು 150 ಮೇಲೆ ಅದಾವ ಅಂತ ಹೇಳ್ಯಾರ ಗಾಡಿ. ನೋಡ್ಬೋದು ಗಾಡಿ, ಟ್ರೈಲರ್, ಬಾಡಿ ಗಾಡಿ, ಕಂಟೈನರ್ ಅಲ್ಲಿ ನಿಲ್ತಾವೆ ಹಿಂದೆ. ಎಷ್ಟೆಲ್ಲ ಗಾಡಿ ಅದಾವರು. ಅದು ಅವ್ರದ್ದು ಅಮರಾವತಿ ಟ್ರಾನ್ಸ್ಪೋರ್ಟ್. ಆಗಲೇ ಇನ್ನು 2 ಕಂಟೈನರ್ ತೋರಿಸಿದ್ನಲ್ಲ ನಮ್ಗೆ ಹಿಂದಿನ ವಿಡಿಯೋದಾಗ. ಆ ಕಂಟೈನರು ಅವ್ರಿಗೂ ರೆಡಿಯಾಗಿ ಬಂದಿದ್ದು. ನಡ್ಕೋತ ಹೊಂಟೀವಿ, ಹೋಗಿ ಗಾಡಿ ತರಬೇಕು. ಯಾಕಂದ್ರೆ ಬೈಕ್ ಹಚ್ಚಿ ನಡ್ಕೋತ ಕಡೆ ಗ್ಯಾರೇಜ್ ಹೊಂಟೀನಿ. ಅಂತಂದು ಈ ಕಡೆ ಗ್ಯಾರೇಜ್ನೇ ಬಿಡ್ಬೇಕೀಗ. ಬಿಟ್ಟು ಏನೈತಿ, ನಾಳೆ ಅದೇನೈತಿ ಶೋ ಶರ್ಟ್ ಎಲ್ಲ ರೆಡಿ ಮಾಡಿ ಅಂದರೆ ಏನೇನು ಐಟಮ್ ಹಾಕು ಎಲ್ಲ ಹಾಕಿ ನಾಳೆ ಫೈನಲ್ ಗಾಡಿ ಎಲ್ಲ ನೋಡ್ಬೋದು. ಅವ್ರದ್ದು ಸ್ಕ್ರ್ಯಾಪ್ ಇದೆ, ESD ಅವ್ರದ್ದು ಸ್ಕ್ರ್ಯಾಪ್ ಎಲ್ಲ ಸಾಮಾನು ಬಿದ್ದಾವು. ನಡ್ಕೊಂತ ಹಿಂಗೆ ಸೀದಾ ಹೋಗಿ ಮತ್ತು ಅಲ್ಲಿ ಒಳಗೆ ಹೋಗ್ಬೇಕು. ನಡ್ಕೋತ ಹೊಂಟೀನಿ. ಬರ್ರಿ ಗಾಡಿ ತಕ್ಕ ವಿಷಯನು. ಇಲ್ಲಿದ ನಮ್ಮ ಅಂಬಾರಿ ಕಾಣ್ಬೋದು ನಿಮ್ಗೆ. ಎಲ್ಲ ಸ್ತಬ್ಧ ಐತಿ ಇವತ್ತು, ಯಾಕಂದ್ರೆ ಸಂಡೇ ಏನೂ ವರ್ಕ್ ಆಗೋಲ್ಲ ಇಲ್ಲೇ. ಏನೋ ಸಣ್ಣ ಪುಟ್ಟ ಯಾರೊಬ್ರು ಒಬ್ಬರು ವರ್ಕ್ ಮಾಡ್ತಿರ್ತಾರೆ. ಇಷ್ಟು ನೋಡ್ರಿ, ಇವೆಲ್ಲ ಗಾಡಿ ನಿಂತಾವೆ ಪೇಂಟ್ರ್ ವರ್ಕ್ಶಾಪ್ನಾಗ. ಇವೆಲ್ಲ ಗಾಡಿ ಪೇಂಟ್ ಹಾಕಿ ಬಂದಿದ್ದು ಗಾಡಿಗೂ. ಇವೆಲ್ಲ ಏನು ಕಾಣ್ತಾರೆ ಎಲ್ಲ ಪೇಂಟಿಗೆ ಬಂದಿದ್ವು. ನಮ್ದೊಂದು ಹಿಂಗೆ ರೆಡಿ ನಿಂತೈತಿ ಗಾಡಿ. ಹೆಂಗೆ ಕಾಣತೈತಿ ಹೇಳ್ರಿ ಅಂಬಾರಿ ಹಿಂದಿನಿಂದ ಲುಕ್. ಬರೀ ಗಾಡಿ ತೊಗೊಂಡು ಕಡೆ ಬಾಡಿ ಬಿಲ್ಡರ್ ಶಾಪಿಗೆ ಹೋಗಿ ಅವೇನು ಮುಂದಿನ ಶರ್ಟ್ ಎಲ್ಲ ಹಾಕ್ತಾರಂತ. ನವಿಲ್ ಹೆಂಗೆ ಅಂತ ಹೇಳ್ರಿ, ನವಿಲ್ ನಾನು ತೆಗ್ಸಿದ್ನಿ ಇಷ್ಟ ಆಗಿ. ಬೇರೆ ಗಾಡಿ ಮೇಲೆ ತೆಗ್ಸಿದ್ದು ನೋಡಿ. ಬರ್ರಿ ಗಾಡಿ ಇವಾಗ ಸ್ಟಾರ್ಟ್ ಮಾಡೋಣ. ಆ ಕಡೆ ಅಂತ ಹೋಗಿ, ಈ ಕಡೆ ಬೇಡ. ನೋಡಿ ಅಂಬಾರಿ ಹೋಗಿ ಗಾಡಿ ಸ್ಟಾರ್ಟ್ ಮಾಡಿ ರಿವರ್ಸ್ ಹೊಡ್ಯಕ್ಕೆ ಜಾಗ ಹಂಗೆ ಹೊಡಿನ. ಬರ್ರಿ ಹೋಗಿ ಗಾಡಿ ಸ್ಟಾರ್ಟ್ ಮಾಡೋಣ. ಮೊದಲು ಈ ಟಾಯ್ಲ್ ಏನು ಕಟ್ಟಿದ್ದಲ್ಲ, ಸುಮ್ಮನೆ ಇಟ್ಟಿದ್ದು, ಕೈ ಒರೆಸ್ಬೇಕಿತ್ತದು. ಗಾಡಿ ಬಿಲ್ಡ್ರ್ ಗ್ಯಾರೇಜ್ ತೊಗೊಂಬಂದ್ವಿ. ಎಲ್ಲಿ ನಮ್ಮ ಶೋ ಎಲ್ಲ ರೆಡಿ ಆಗಿತ್ತಲ್ಲ ಅಲ್ಲಿ ತೊಗೊಂಬಂದಿವಿ. ಈಗಂತರೂ ಗಾಡಿ ಹಿಂಗೆ ಕಾಣತೈತಿ. ಇವತ್ತಂತೂ ವರ್ಕ್ ಆಗೋಲ್ಲ, ನಾಳೆ ಆಗೋದು. ನಾಳೆ ಲುಕ್ ಒಮ್ಮೆ ನೀವು ಕದರ್ ಹಾಕಿ ಇವತ್ತಿನ ಲುಕ್ ಮಾತ್ರ ಇಷ್ಟ ಐತಿ ಗಾಡಿದು. ಇನ್ನೊಂದು ಇವೇನು ಮುಂದೆ ಗ್ರಿಲ್ ಹೇಳಿದ್ನಲ್ಲ, ಗ್ರಿಲ್ಲು ಬಂದಾವ, ತೋರಿಸ್ತೀನಿ ನಿಮ್ಗೆ. 1 ನಿಮಿಷ. ಇಲ್ಲೇ ಗಾಡಿಯಾಗ ಅದಾವ, ತೊಗೊಂಬಂದು ಇಟ್ಟಾರ. ಅವ್ನು ಓಪನ್ ಮಾಡಿಲ್ಲ, ಇಲ್ಕ ಅಂತ ನೋಡ್ರಿ. ಇವಾಗ ಗ್ರಿಲ್ಲ ಇದು ಮುಂದಿನ ಶೋ ಪೂರ್ತಿ ಮ್ಯಾಲೆ ಬರುತ್ತೆ. ಇದೇನೈತಿ ಕೆಳಗಡೆ ಬರುತ್ತೆ. ಇದು ಪೂರ್ತಿ ಕೆಳಗಡೆ ಬಂಪರ್ನೇ ಬರೋದು. ಪ್ಯಾಕ್ ಅದಾವ ಪೂರ್ತಿ, ನೋಡ್ಬೋದು. ನಾಳೆ ಫಿಟ್ ಮಾಡ್ತಾರೆ ಇವನ್ನೆಲ್ಲ. ಇವು ಸೈಡ್ ಬೀಡ ಎಲ್ಲ ನಾಳೆ ಫಿಟ್ ಮಾಡ್ತಾರೆ. ಗುಡ್ ಮಾರ್ನಿಂಗ್ ಎಲ್ಲರಿಗೆ. ಈ ಟೈಮ್ ಆಗೈತಿ 10 ಗಂಟೆ 44 ನಿಮಿಷ. ಇನ್ನೂವರೆಗೂ ಕೆಲಸ ಸ್ಟಾರ್ಟ್ ಆಗಿಲ್ಲ. ಇವತ್ತು ಫೈನಲ್ ಎಲ್ಲ. ಇವತ್ತೇನೈತೆ ಎಲ್ಲ ಫೈನಲ್ ಆಗುತ್ತೆ. ಗಾಡಿ ಅಂತೂ ತಂದು ಇಲ್ಲಿ ಬಾಡಿ ಬಿಲ್ಡರ್ ಶಾಪ್ನಾಗ ಹಾಕೀವಿ. ನಿನ್ನೆ ತೋರಿಸಿದ್ದೆ ನಾನು ನಿಮ್ಗೆ ಗ್ರಿಲ್ಲ. ಇವ ರೆಡಿ ಆಗ್ಯಾವ. ಈ ಫಿಟ್ ಮಾಡೋಕೆ ಮಿಸ್ತ್ರಿಗಳು ಬಂದಾರೆ. ಬಿಲ್ಡಿಂಗ್ ಎಲ್ಲ ತೊಗೊಂಡು ಇನ್ನು ಫಿಟ್ ಮಾಡ್ತಾರೆ. ನೋಡ್ಬೋದು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ತೋರಿಸ್ತಾರೆ ನಿಮ್ಗೆ. ಮುಂದಿನ ಸ್ಟೀಲ್ ಬಿಲ್ಡಿಂಗ್ ಹಾಕತ್ತಾರೆ. ಇನ್ನೂ ಕೆಳಗಡೆ ಭಾಳ ಬಿಲ್ಡಿಂಗ್ ಬರ್ತಾವೆ. ಈ ಕಡೆ ಗ್ರಿಲ್ ರೆಡಿ ಮಾಡತ್ತಾರೆ, ಇಲ್ಲಿ ಲೈಟ್ ರೆಡಿ ಮಾಡತ್ತಾರೆ. ಇವರು ನಮ್ಮ ಬಾಡಿ ಬಿಲ್ಡ್ರೆ ಗೋಪಾಲಣ್ಣ ಅಂತೇಳಿ. ಟೈಮ್ ಆಗೈತೆ 2 ಗಂಟೆ 48 ನಿಮಿಷ. ಆಲ್ಮೋಸ್ಟ್ ಎಲ್ಲ ಫಿಟ್ ಆಯ್ತು. ಮುಂದಿನ ಶೋ ಅಂತೂ ಫಿಟ್ ಆಗೈತಿ. ಮೇಲೆ ಮೆನ್ಬೋರ್ಡ್ ಫಿಟ್ ಮಾಡತ್ತಾರ. ಇಲ್ಲಿ ಮಟ್ಟ ಆಗೈತೆ ಕೆಲಸ ಅಂತೂ. 2 hours later. ನೋಡ್ಬೋದು ನಮ್ಮ ಅಂಬಾರಿ ಕೆಲಸ ಇಲ್ಲಿವರೆಗೆ ಆಗೈತಿ. ಮುಂದೆಲ್ಲ ಶೋ ಗ್ರಿಲ್ ಎಲ್ಲ ಫಿಟ್ ಆಗೈತಿ. ಮೇನ್ ಬೋರ್ಡ್ ಫಿಟ್ ಆಗೈತಿ.
ರೇಡಿಯಮ್ ಸ್ಟಿಕ್ಕರ್ದವ್ರು ಹೇಳಿ ಬಂದೀವಿ, ಅವರು ಬರ್ತಾರೆ ಸಾಯಂಕಾಲ ಬಂದು ಫಿಟ್ ಮಾಡ್ತಾರೆ. ಇನ್ನು ಕ್ಲಿಯರ್ ಕೋಟ್ ಹೊಡಿಸ್ಬೇಕು ಇದ್ರ ಮೇಲೆ, ಅಂದರೆ ಇದ್ರ ಮ್ಯಾಗ ಕಾರಿಗೆ ಹೊಡಿತಾರಲ್ಲ ಹಂಗೆ ಶೈನಿಂಗ್ ಕೋಟ್ ಬರುತ್ತೆ. ಇನ್ನು ಅದೊಂದು ಕ್ಲಿಯರ್ ಕೋಟ್ ಹೊಡಿಸ್ಬೇಕು. ಸೈಡೆಲ್ಲ ಲೈಟ್ ಫಿಟ್ ಮಾಡಿಸಿದ್ವಿ. ಸ್ಟಿಕ್ಕರ್ ಒಂದು ಹೇಳಿ ಬಂದೀವಿ ಮೇಲೆ ಕೆಳಗೆ. ಅಲ್ಲಿ ಮ್ಯಾಲೆ ಗೂಡ್ಸ್ ಕ್ಯಾರಿಯರ್ ಇದ್ದಲ್ಲಿ ಅಮರಾವತಿ ಟ್ರಕ್ ಲಾಕ್ಸ್ ಅಂತ ಬರ್ಸಾತೀನಿ. ಆಮೇಲೆ ಈ ಕಡೆ ಗ್ಲಾಸಿಗೆ ಮಗಳ ಹೆಸರು, ಆ ಕಡೆ ಮಗಳ ಸ್ಟಿಕ್ಕರ್. ಸಣ್ಣ ಪುಟ್ಟ ವರ್ಕ್, ಗಾಡಿ ಸಾಮಾನು ತಂದಿಟ್ಟಿನಿ, ಫ್ಯಾನ್ ಹಾರ್ನ್ ಎಲ್ಲನೂ. ಮತ್ತು ನೋಡ್ಬೋದು ಗಾಡಿ ಸೀಟ್ ಕವರ್ನು ಹೊಸ ಮಾಡ್ಸೋಕಿದ್ವಿ. ಎಲ್ಲ ಸೀಟ್ ಕವರ್ ಎಲ್ಲ ಹೊಸ ಬಂದವು. ಇನ್ನೂ ಲೀಟ್ರ್ ಇನ್ನೂ ಫಿಟ್ ಮಾಡ್ಬೇಕು, ಅವನ್ನೆಲ್ಲ ಕೆಲಸ ಆಯ್ತು. ಇನ್ನೂ ನೋಡ್ಬೋದು ಇಲ್ಲಿವರೆಗಂತೂ ಕೆಲಸ ಆಗೈತಿ. ಈಗ ಟೈಮ್ 3 ಗಂಟೆ ಆಯ್ತು, ಇಲ್ಲಿವರೆಗೂ ಕೆಲಸ ಆಗೈತಿ. ಇವತ್ತು ಸೋಮವಾರ, ಇನ್ನೂ ಏನೋ ಫೈನಲ್ ಅಂತೂ ಪೂರ್ತಿ ಆಗಿಲ್ಲ. ಸಣ್ಣ ಪುಟ್ಟ ಇನ್ನೂ ಸ್ವಲ್ಪ ಸಣ್ಣ ಪುಟ್ಟ ವರ್ಕ್ ಅದಾವೆ, ದೊಡ್ಡ ಏನೂ ಇಲ್ಲ. ಅದೆಲ್ಲ ಮುಗಿಸ್ಕೊಂಡು ಸಿಗ್ತೀನಿ ನಿಮ್ಗೆ. ನಮಸ್ಕಾರ ಎಲ್ಲ ಸೌಕರ್ ಮಂದಿಗೆ. ಇಲ್ಲೊಂದು ಈಗ ಜಸ್ಟ್ ಚೆಸ್ ಬಂತು ಹೊಸದು ರೆಡಿ ಹಾಕ 14 ವೀಲಿದೆ. ಇದನ್ನು ತೋರ್ಸೋಕ್ಕೇನು ಬಂದಿಲ್ಲ ನಂದು. ಇಲ್ಲಿಗೆ ಯಾರನ್ನೆಲ್ಲ ಕೆಲಸ ಸಣ್ಣ ಪುಟ್ಟ ಅದು ಎಲ್ಲ ಮಾಡ್ಕೊಂಡು ಮತ್ತೆ ವಾಪಸ್ ಪೇಂಟ್ ಶಾಪಿಗೆ ಹೊಂಟೀನಿ. ಏನು ಮಾಡೋದು, ನಮ್ಮ ದಿನಕ್ಕೆ ಇವತ್ತು ಫೈನಲ್ ಮಾಡಿಕೊಡ್ತೀನಿ ಅನ್ನೋಕೊತ್ತಾನೆ ಒಂದು ವಾರ ಆಯ್ತು, ಇನ್ನೂರಿಗೆ ಕೊಡವಲ್ರಿ. ಈಗ ಅಲ್ಲಿ ಹೋಗಿ ಕ್ಲಿಯರ್ ಕೋಟ್ ಹೊಡಿಸ್ಬೇಕು. ಸ್ವಲ್ಪ ಸಣ್ಣ ಪುಟ್ಟ ಟಚಪ್ ಅಂತೂ ಅದ, ಅಂದ್ರೆ ಸೈಡ್ ಎಲ್ಲ ಬಾಡಿಗೆ ಹೆಸರು ಹಾಕಲಿಲ್ಲ, ಇನ್ನೂ ಗಾಡಿ ನಂಬರ್ ಹಾಕಲಿಲ್ಲ, ಏನೂ ಹಾಕಲಿಲ್ಲ. ಇದು ಇವತ್ತೊಂದು ದಿನ ಸಂಚನ ಇದೆ, ಮುಂದಿನ ಗ್ರಿಲ್ ಫಿಟ್ ಮಾಡೋದು ಎಲ್ಲ ಕೆಲಸ ಇದಾಯ್ತು. ಹಂಗೆ ಹೊಸ ಸಾಮಾನು ತೊಗೊಂಡಿನಿ, ನೋಡ್ಬೋದಿಲ್ಲ. ಇದು ಮೇಲ್ಗಡೆದ ಹಾರ್ನ, ಕೆಳಗಡೆದ ಫ್ಯಾನ, ಇದೆಲ್ಲ ತೊಗೊಂಡು ಹೊಂಟೀನಿ. ನಮ್ಮ ಗಾಡಿ ಹೊರಗಡೆ ಹೆಚ್ಚೀನಿ, ಅಂದ್ರೆ ಚೆಸ್ ಬಂತಲ್ಲ, ನಮ್ಮ ಗಾಡಿ ಹಚ್ಚಕ್ಕೆ ಜಾಗ ಇರಲಿಲ್ಲ ಅಂಥೇಳಿ ಗಾಡಿ ಹೋಗಿ ರಿವರ್ಸ್ ಹಾಕೊಂಬಂದು ಇಲ್ಲಿ ಬಂದು ತರ್ಬೀನಿ. ನೋಡ್ಬೋದು ಅಂಬಾರಿ ಕತ್ಲೈತಿ, ಸರಿಯಾಗಿ ಕಾಣವಲ್ದು ಅನ್ಸುತ್ತೆ ನಿಮಗೆ. ಬರ್ರಿ ಹೋಗಿ ಎಲ್ಲ ಸಾಮಾನು ಒಳಗಡೆ ಹಾಕಿ ಪೇಂಟ್ ಶಾಪಿಗೆ ಹೋಗ್ಬೇಕು. ಪೇಂಟ್ ಶಾಪಿಗೆ ಹೋಗಿ ಸಣ್ಣ ಪುಟ್ಟ ಮುಗಿಸ್ಕೊಂಡು ತಮಿಳ್ನಾಡಕ್ಕೆ ಬಾಯ್ ಹೇಳಬೇಕು. ಬರ್ರಿ ಪೇಂಟ್ ಶಾಪ್ನಾಗ ಸಿಗೋನ್ ಹೋಗಿ. ಇದೊಂದು ಪಟ್ಟಿ ನೋಡ್ರಿ, ಎಲ್ಲ ಕೆಲಸ ಆದ್ಮೇಲೆ ಇದೊಂದು ಪಟ್ಟಿ ಕೆಲಸ ಮಾಡಿಸಿದ್ವಿ. ಅಂದರೆ ಇದೊಂದು ಹಚ್ಚೋದು ಮರ್ತು ಬರ್ತಿದ್ರು ಮಟ್ಟಿದ್ರೆ, ಇದನ್ನು ಮತ್ತೊಂದು ಪಟ್ಟಿ ಎಕ್ಸ್ಟ್ರಾ ನೋಡಿರಿ. ಹೊಸ ಗಾಡಿಗೆ ಪೂರ್ತಿ ಕಲರ್ ಆಗಿದ್ದ ಗಾಡಿಗೆ ಮತ್ತೆ ಪಟ್ಟಿ ಹಚ್ಚಿದ್ವಿ. ಮತ್ತು ಒಳಗಡೆ ಇನ್ಸೈಡ್ ಅಲ್ಲಿ ಇದಾಗಿರಲಿಲ್ಲ, ಇವತ್ತು ಲೈಟ್ ಹಾಕ್ಸಿದೆ. ನಿನ್ನೆ ಎಲ್ಲ ಕಾಣ್ಬೋದು. ಅಲ್ಲಿ ಮ್ಯಾಲೆ ಗೂಡ್ಸ್ ಕ್ಯಾರಿಯರ್ ಬರೋದಲ್ಲ, ಅದು ನಾಳೆ ಇರೋದಿಲ್ಲ. ನಾಳೆ ಅಲ್ಲಿ ಅಮರಾವತಿ ಟ್ರಕ್ ಲಾಕ್ಸ್ ಅಂತ ಬರ್ತಾ ಹಚ್ಚಿಗೆ ಒಂದು ಲೈಟ್ ಹಾಕ್ಸೀನಿ. ಸೈಡ್ ಬಾಡಿ ಲೈಟ್ ಹಾಕ್ಸೀನಿ, ಅದನ್ನು ಹಚ್ಚಿಲ್ಲ. ಹಚ್ಚಿ ತೋರಿಸ್ತೀನಿ, ಎಲ್ಲ ಲೈಟಿಂಗ್ ಮುಗಿದ್ಮೇಲೆ ತೋರಿಸ್ತೀನಿ ನಿಮ್ಗೆ. ಬರ್ರಿ ನೋಡ್ಬೋದು. ಅದು ಗ್ಲಾಸ್ ರೇಡಿಯಮ್ ಸ್ಟಿಕ್ಕರ್ ಮಾಡೋರು ಈಗ ಬಂದಾರ, ಈಗ ಹೊತ್ತಾಗೈತಿ, ಈಗ ಮಾಡ್ತಾರಂತ. ಇವ್ರು ಹೊಡೆದ್ಮ್ಯಾಗ ಮುಂದಿನ ಕೆಲಸ ಚಾಲು ಆಗತ್ತೆ, ಕ್ಲಿಯರ್ ಕೊಟ್ಟೆಲ್ಲ. ಅದಕ್ಕೆ ಈಗ ಬಂದು ಸ್ಟಾರ್ಟ್ ಮಾಡ್ರೆ ಯಾವಾಗ ಮುಗಿದು ತೋರಿಸ್ತೀನಿ ನಿಮ್ಗೆ ಹೆಂಗತ್ತೆ ಲಾಸ್ಟ್. ಈ ಕಡೆ ಗ್ಲಾಸ್ ಕಂಪ್ಲೀಟ್ ಆಗುವಂತೆ. ಆ ಕಡೆದಂತೂ ಕಂಪ್ಲೀಟ್ ಆಗೈತಿ. ಮ್ಯಾಗಿನ ಗಿದ್ದ ಆ ಥರ ಅಲ್ಲಿ ಅಮರಾವತಿ ಟ್ರಕ್ ಲಾಕ್ಸ್ ಅಂತ ಹಾಕಾಗತ್ತೀವಲ್ಲ, ಅದನ್ನು ರೂಟ್ ಬೋರ್ಡಿಂದ ಈ ಕಡೆ ಕಂಪ್ಲೀಟ್ ಆಗೈತಿ. ಈ ಕಡೆ ಮ್ಯಾಗ ಆಗ್ಬೇಕು. ಇಲ್ಲಂತೂ ಈ ಕಡೆ ಅಂತೂ ಕಾಣತೈತಿ ನಿಮ್ಗೆ. ಇಷ್ಟಂತೂ ಕೆಲಸ ಆಗೈತಿ. ಲಾಸ್ಟ್ ಫೈನಲ್ ತೋರಿಸ್ತೀನಿ. ನಮಸ್ಕಾರ ಎಲ್ಲರಿಗೆ. ಟೈಮ್ ಆಗೈತಿ 8 ಗಂಟೆ 7 ನಿಮಿಷ. ಎಲ್ಲ ರೆಡಿಮ್ ಎಲ್ಲ ಆಯ್ತು. ಫೈನಲ್ ಅಲ್ಲೇಟ್ ಸಣ್ಣ ಪುಟ್ಟ ವರ್ಕ್ ಮಾಡೋದು ಅಷ್ಟೇ, ಅದಾದ್ರೆ ಎಲ್ಲ ಕ್ಲಿಯರ್ ಆಯ್ತು. ನಮಸ್ಕಾರ ರೀ ಸೌಕಾರ ಮಂದಿಗೆ. ಈಗ ಟೈಮ್ ಆಗೈತಿ 9 ಗಂಟೆ 29 ನಿಮಿಷ. ಎಲ್ಲರದು ಊಟ ಆಗೈತೆ ಅನ್ಕೊತೀನಿ. ನಮ್ದು ಗಾಡಿದು ಹಿಂದಿನ ಪಳ್ಕ ಮ್ಯಾಗಿಂದ ಪ್ಲೌಡ್ ಇದೆ, ಹಿಂದಿನ ಡೋರ ಅನ್ಕೋರಿ. ಇದನ್ನು ಒಂದು ಇದಂತೂ ಜಾಸ್ತಿ ಹಾಕಿರಲ್ಲ. ಇದೊಂದು ಲಾಸ್ಟ್ ವರ್ಕ್ ಮಾಡತ್ತಾರ ನಮ್ಮ ನಜೀರಾ ಮಾಲಕರು, ಇವರ ಬಯ್ಯಾರ, ಇವರ ಪೇಂಟ್ರ್. ನಮ್ಮ ಗಾಡಿದೆಲ್ಲನೂ ಈಗೇನು ವರ್ಕ್ ಎಲ್ಲ ನಡೆದತ್ತೆ ಅವರ ಮಾಡತ್ತಾರ. ನಿನ್ನೆ ನೋಡ್ರಿ ನೀವು ಈಗ ನೀವು ಇವರ ನವಿಲ್ ಚಿತ್ರ ಎಲ್ಲ ತೆಗೆದವ್ರು ಹಿಂದೆ, ನಜೀರಾ ಭಯ ಅಂಥೇಳಿ ಎಲ್ಲ ಕೆಲಸ ಮಾತ್ರ. ಇದು ಹಿಂದೆ 3D ಪ್ರಿಂಟ್ ಆಗೈತೆ. ನಾನು ನೋಡಾಕತ್ತೀರಿ, ನೀವು ಹಾಕಿದ್ಮೇಲೆ ನೋಡಾಕತ್ತೀರಿ ಗಾಡಿ ಲುಕ್ಕ. ಅದು ಏನು 3D ಪ್ರಿಂಟ್ ಮಾಡಿರ್ತಾರಲ್ಲ ಆ ಥರದ್ದು ಬಿಡಿಸ್ಯಾರ. ಮಸ್ತ್ ಕಾಣತ್ತೆ ವೈಟ್ ಮ್ಯಾಗ. ನನ್ನ ಕಲರ್ ಚಾಯ್ಸಿಂಗ್ ಅವ್ರದ್ದು, ಇದು ನಂದಲ್ಲ. ನಾನು ಹೇಳಿದಾಗಿದ್ರೆ ಸರಿ ಹಾಕಿತ್ತಲ್ಲ ಗೊತ್ತಿಲ್ಲ, ಅವ್ರಾಗೆ ಮಾಡ್ಯಾರ. ಭಾಳ ಬೆಸ್ಟ್ ಕಾಣತ್ತೆ ನನಗಂದ್ರು. ಗ್ರೀನ್ ಒಳಗೆ ಶಾಡೋ ಕೊಟ್ರೆ 3D ಒಳಗೆ ಟೈಪ್ ಬಂದತ್ತೆ. ಇವ್ರು ಇಲ್ಲೇ ಶಂಕರಿ ಅವ್ರಿಗೆ ಇಲ್ಲೇ ಲೋಕಲ್ ಇರ್ತಾರೆ, ಬಟ್ ಅವ್ರು ಹಿಂದಿ ಮಾತಾಡ್ತಾರೆ. ಅದು ನನಗೆ ಭಾಳ ಒಳ್ಳೆಯದಾಗಿತ್ತು. ಮತ್ತು ಇಲ್ಲಿ ಓನರ್ ಒಬ್ರು ಹಿಂದಿ ಮಾತಾಡ್ತಾರೆ, ಹಿಂಗಾಗಿ ಸ್ವಲ್ಪ ನನಗೆ ಅಡ್ಜಸ್ಟ್ ಆಗತ್ತೈತಿ. ಪೂರ್ತಿ ಮಾತಾಡಲಿಲ್ಲ ಅಂದ್ರೆ ನನಗೂ ಸಮಸ್ಯೆ ಆಗುತ್ತೆ, ಯಾಕೆ ನನಗೂ ತಮಿಳ್ ಬರೋಲ್ಲ. ಅವರೆಲ್ಲ ಹಿಂದಿ ಮಾತಾಡ್ತಾರೆ ಅಂತೇಳಿ ಹಂಗೋ ನಡೆದತ್ತೆ ನಮ್ಮದು ಇಲ್ಲೇ. ಏನಿದ್ರು ಕರೆಕ್ಟಾಗಿ ಮಾತಾಡೋದು, ಏನಿದ್ರು ನನಗೇನೋ ತಿಳಿಲ್ಲ ಅಂದ್ರೆ ಅವ್ರು ಕೇಳ್ತೀನಿ. ಇನ್ನೊಬ್ರಿಗೆ ಹೇಳ್ಬೇಕಂದ್ರೆ ಅವರೇ ಹೇಳ್ತಾರೆ.
ಈಗ ನಮ್ಮ ಗಾಡಿದು ಈಗ ಸೈಡ್ ಏನು ಹೆಸರು ಬರ್ತಾವಲ್ಲ ಎಲ್ಲ ಅವರ ಮಾಡ್ತಾರೆ. ಕಟ್ಟಿಂಗ್ ಇಲ್ಲಿ ಪೂರ್ತಿ ಇಲ್ಲಿ ಇದು ಬ್ರಹ್ಮ ಪೇಂಟಿಂಗ್ಗಳು ಇವರ ಕಟ್ಟಿಂಗ್ ಮಾಡಿ ಎಲ್ಲ ಟೆನ್ಸಿಲ್ ಕಟ್ ಮಾಡೋದೆಲ್ಲ ಇವ್ರದವ ಕೆಲಸ. ಹಿಂಗೆ ಜಾಸ್ತಿ ಬರೆಯಲ್ಲ ಅಂತಿವ್ರು, ಒಟ್ಟು ಇಲ್ಲಿ ಯಾವ ಗಾಡಿಗೂ ಬರ್ಸಲ್ಲ ಇವರು, ಟೆನ್ಸಿಲ್ ಕಟ್ಟಿಂಗ್ ಹಾಕ್ತಾರೆ. ಟೆನ್ಸಿಲ್ ಕಟ್ಟಿಂಗ್ ಅಂದ್ರೆ ಅದು ಪೇಪರ್ ಕಟ್ ಅದ್ರ ಮೇಲೆ ನಾಳೆ ತೋರಿಸ್ತೀನಿ ನಿಮ್ಗೆ ನಮ್ಮ ಗಾಡಿಗೆ ಮಾಡ್ತಾರೆ, ಆ ಥರ ಮಾಡ್ತಾರೆ. ಬಟ್ ನಮ್ಮ ಗಾಡಿಗೆ ಮಾಡನಂಟ್ಲೆ ಮಾಡಕತ್ತಾರೆ ಇವರು. ನಾವು ಯಾಕಂದ್ರೆ ಬರ್ದಿದ್ದು ಚಂದ ಆಗತ್ರಿ ಹಂಗೆ ಮಾಡೋಣಂಟ್ಲೆ. ಟೆನ್ಸಿಲ್ ಕಟ್ಟಿಂಗ್ ಅಷ್ಟು ಸರಿ ಅನ್ಸಲ್ಲ, ಯಾಕಂದ್ರೆ ಸಣ್ಣ ಅಕ್ಷರ ಹಾಕವು. ಇವರ ಮತ್ತು ಸಿಗುನು ಟೈಮಿಗ 9:57 ಎಲ್ಲ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಹಾಕ್ಬಂತ. ಲಾಸ್ಟ್ ನಜೀರಾ ಅನ್ನಾರ ನಮ್ಮ ಬಯ್ಯಾರ ಲಾಸ್ಟ್ ನಮ್ಮ ಚಾನಲ್ ಹೆಸರಿಗೆ ಹಾಕತ್ತಾರೆ, ನೋಡ್ಬೋದು ಇಲ್ಲಿ ಅಮರಾವತಿ ಟ್ರಕ್ ಲಾಕ್ಸ್ ಅಂತೇಳಿ 3D ಈ ಥರ ಮಾಡ್ಯಾರ. ನಿಮ್ಗೆ ಲಾಸ್ಟ್ ಇನ್ನೊಂದ್ಸರಿ ತೋರಿಸ್ತೀನಿ. ಈಗ ನಮ್ಮ ಚಾನಲ್ ಹೆಸರು ಬರತ್ತಲ್ಲಿ. ಟೈಮಿಗೆ 10 ಗಂಟೆ ಚಹಾ ಬಂತು. ವಾಚ್ಮನ್ ಚಹಾ ತಂದು ಕೊಟ್ರೆ, ನಮ್ಮ ಬಯ್ಯಾರು ಚಹಾ ಕುಡಿ ಹಾಕ್ತಾರ. ಕಾಫಿ ಅವ್ರು ಚಹಾ ಹೇಳಿದ್ರು, ಬಟ್ ನನಗೆ ಕಾಫಿ ಬೇಕಂಟ್ಲಿ ಕಾಫಿ ತರಿಸ್ಯಾರ, ಅವರು ಕಾಫಿ ಕುಡಿ ಹಾಕ್ತಾರ. ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಬಂತ. ಲಾಸ್ಟ್ ನಿಮ್ಗೆ ಇನ್ನೊಂದ್ಸರಿ ತೋರಿಸ್ತೀನಿ. ಈ ಥರ ಬಂತು ಫೈನಲ್ ಲುಕ್. ನಾಳೆ ಗಾಡಿ ಹಾಕಿ ತೋರಿಸ್ತೀನಿ ನಿಮ್ಗೆ. ಇನ್ನೊಂದು ಗಾಡಿ ಆ ಕಡೆ ಅಂತ ಈ ಕಡೆ ತೆಗೆದ್ವಿ, ಅಲ್ಲಿ ಕಾಣದ ಗಾಡಿ ಹಿಂಗೆ ಶೋಕಿನ ಬರ್ರಿ ನಿಮ್ಗೆ ಕರೆಕ್ಟಾಗಿ ಗಾಡಿ ತೋರಿಸ್ತೀನಿ. ಏನಂದ್ರೆ ಸೈಡ್ ಬಾಡಿಗೆ ಟೆನ್ಷನ್ ಹೊಡಿತೀನಿ ಅಂತ ಹೇಳಿದ್ರು. ಇವನ ವೆಂಕಟೇಶ ಮಾಡಕತ್ತಾನ, ನೋಡ್ಬೋದು ನಮ್ಮ ಅಂಬಾರಿ ಇಲ್ಲಿ ಮಠ ಬಂತು. ವರ್ಕ್ ಹಿಂಗೆ ಆಗೈತಿ, ಯಾಕಂದ್ರೆ ನಿಮ್ಗೆ ಅದು ಸೈಡ್ ಬಾಡಿ ಹೊಡಿತಂತ ಹೇಳಿದ್ರೆ ರೇಡಿಯಮ್ ಗಿಡಿಯಮ್ ಎಲ್ಲ ಮಾಡಿದ್ರೆ ಹಿಂಗೆ ಮಾಡಿ ನಿಂದ್ರಿಸ್ಯಾರ. ನೋಡ್ಬೋದು ಅಲ್ಲಿ ಶ್ರೀ ಸಿದ್ದೇಶ್ವರ ಅಂತ ಬರ್ಸೀನಿ, ಇಲ್ಲಿ ಶ್ರೀ ಬಸವ ಅಂತ ಬರ್ಸೀನಿ, ಮ್ಯಾಲೆ ಅಮರಾವತಿ ಟ್ರಕ್ ಲಾಕ್ಸ್ ಅಂತ ಬರ್ಸೀನಿ. ನಿಮ್ಗೆ ಅದು ಕಾಣವಲ್ದು ಅನ್ಸುತ್ತೆ. ಸೈಡ್ ಬಾಡಿಗೆ ಲೈಟ್ ಹಾಕ್ಸೀವಿ, ಇನ್ನೂ ಲೈಟಿಂಗ್ ಎಲ್ಲ ಮಾಡ್ಬೇಕು, ಕೆಲಸ ಭಾಳ ಐತಿ. ಬಾಡಿ ಮ್ಯಾಗೆಲ್ಲ ಕೆಲಸ ಮಾಡ್ತಂದಾರ. ಫೈನಲ್ ಲುಕ್ ಹಿಂಗೆ ಬಂದು ನೋಡ್ಬೋದು. ಕರ್ನಾಟಕ ಫ್ಲ್ಯಾಗ, ನಮ್ಮ ಚಾನಲ್ ಹೆಸರು, ನೇಮ ನಮ್ಮ ಕೇಸರಿ ಧ್ವಜ. ಅಲ್ಲಿ ನಜೀರಾ ಬೈ ಅವರು ಕೆಳಗಡೆ ಏನೋ ಬಿಡ್ಸಾಕತ್ತಾರ. ವೆಂಕಟೇಶ್ ಈಗ ನಮ್ಮ ಗಾಡಿದ ಸೈಡ್ ಎಲ್ಲ ಬಾಡಿ ಹೊಡಿತಾನ. ಇವರ ವೆಂಕಟೇಶ್ ಅವರು ನಮ್ಮ ಗಾಡಿ ಕೆಲಸ ಮಾಡಿದವರೆಲ್ಲ ಇವರ. ನೋಡ್ಬೋದು ಸೈಡ್ ಬಾಡಿ ಹೊಡಿಯೋಕೆ ಸ್ಟಾರ್ಟ್ ಮಾಡ್ಯಾರ ವೆಂಕಟೇಶ್. ಒಳ್ಳೆ ವೆಂಕಟೇಶ್ ಯಾಕಂತ ಅವ್ನು ಕ್ಲೋಸ್ ಫ್ರೆಂಡ್ ಆಗಿಬಿಟ್ರೆ ನಾವು ಇಲ್ಲಿ ಅಲ್ಲಿ ಬಂದ್ಮ್ಯಾಗ. ಇದ್ರ ಮೇಲೆ ಏನೋ ಬೇರೆ ಕಲರ್ ಬರ್ತಾವೆ. ಅಮರಾವತಿ ರೋಡ್ವೇಸ್ ಬೆಳಿಗ್ಗೆ, ಅಲ್ಲಿ ನಮ್ಮ ಫೋನ್ ನಂಬರ್. ಈಗ ಟೈಮ್ ಆಗೈತಿ 11:44. ನೋಡ್ಬೋದು ಅಮರಾವತಿ ರೋಡ್ವೇಸ್ ಎಲ್ಲ ಆಗೈತಿ. ಈ ಕಡೆ ಅಲ್ಲಿ ನ್ಯಾಷನಲ್ ಪರ್ಮಿಟ್ ಆಗೈತಿ, ಇನ್ನೂ ಸಣ್ಣ ಪುಟ್ಟ ಬರ್ತಾವೆ. ಹಂಗೆ ಬೇರೆ ಬೇರೆ ಗಾಡಿ ಕೆಲಸನೂ ಮಾಡಕತ್ತಾರ ಅವರು. ಅಲ್ಲಿ ಹೊಡೆದ್ಮ್ಯಾಗ ಮತ್ತೆ ಇಲ್ಲೇ ಅದೆಲ್ಲ ಬೇರೆ ಬೇರೆ ಐತಿ. ಸಿಗೋಣ ಆಮೇಲೆ. The next morning. ಗಾಡಿದು ಸ್ವಲ್ಪ ವೈರಿಂಗ್ ಕೆಲಸ ಐತೆ, ಅದನ್ನು ಮಾಡತ್ತಾರ. ಮ್ಯಾಗ್ ನೋಡ್ಬೋದು ಸ್ಪ್ರೇ ಅಲ್ಲ, ಇದು ಕ್ಲಿಯರ್ ಕೋಟ್ ಅಂದ್ರೆ ಶೈನಿಂಗ್ ಬರಲಿ ಅಂತ ಕಾರಿಗೆ ಹೊಡಿತಾರಲ್ಲ, ಕ್ಲಿಯರ್ ಕೋಟ್ ಹೊಡ್ಸಾತೀನಿ. ನೋಡ್ಬೋದು ಈ ಕಡೆ ಆಗೈತಿ, ಆ ಕಡೆನೂ ಆಗೈತಿ. ಈಗ ಲಾಸ್ಟಿಗೆ ಕ್ಲಿಯರ್ ಕೋಟ್ ಹೇಳ್ತಾರ, ಅಂದ್ರೆ ಎಲ್ಲ ಶೈನಿಂಗ್ ಬರುತ್ತಾ, ಸ್ಟಿಕ್ಕರ್ ಎಲ್ಲ ಕಿತ್ತಕ್ಕೆ ಹೋಗಲ್ಲ ಅಂತೇಳಿ. ಶೈನಿಂಗ್ ಕಾರಿಗೆ ಹೊಡಿತಾರಲ್ಲ ಹಂಗೆ ಬರ್ತದೆ ಪೂರ್ತಿ. ನೋಡ್ಬೋದು ವೆಂಕಟೇಶ್ ಹೊಡ್ಯಾಕತ್ತಾನ ಕ್ಲಿಯರ್ ಕೋಟ್. ಇವ ಕುಮಾರ್ ಅಂತೇಳಿ, ಇವರು ಎಲೆಕ್ಟ್ರಿಷಿಯನ್ ಇವರು ಓನರ್. ನಮಸ್ಕಾರ ರೀ ಸೌಕರ್ ಮಂದಿಗೆ. ನೋಡ್ಬೋದು ನಮ್ಮ ಗಾಡಿ ಕೆಲಸ ಸ್ಟಾರ್ಟ್ ಆಗೈತಿ. ಫೈನಲ್ ಲುಕ್ ಎಲ್ಲ ಮುಗಿಯಾಕ ಬಂದ ಸ್ವಲ್ಪ ಕ್ಲಿಯರ್ ಕೋಟ್ ಹೊಡೆದ್ರೆ. ಈಗ ನೋಡ್ಬೋದು ವೈರಿಂಗ್ ಫಿಟ್ ಮಾಡತ್ತ ಗಾಡಿ ಅಂತೂ ಇಲ್ಲಿ ಮಟ್ಟ ಹಿಂಗ ಆಗೈತಿ ವರ್ಕ್. ನೋಡ್ಬೋದು ಮತ್ತೆ ಹಿಂದಿನ ಒಂದು ಪಳಿ ರೆಡಿ ಮಾಡಿಸಿದ್ವಿ, ಅದೊಂದು ತೋರಿಸ್ತೇನೆ ನಿಮ್ಗೆ. ಈಗ ಅದನ್ನು ಹಾಕಿನ ಫಿಟ್ ಮಾಡೀನಿ. ಬಟ್ ಇನ್ನೊಂದು ವೀಲ್ ಕ್ಯಾಪ್ ಅಷ್ಟು ಮೊದಲು ಮಾಡ್ಕೊಟ್ಟು ನೋಡ್ಬೋದು. ಮೇಲ್ಗಡೆ ರಿಪ್ ಎಲ್ಲ ಇಲ್ಲಿ ನಂಬರ್ ಪ್ಲೇಟ್ ಹಾಕ್ತಾರ. ಇಲ್ಲಿ ಅವ್ರದ್ದು ಬ್ರಹ್ಮ ಪೇಂಟಿಂಗ್ ಮುಂದೆ ಹಾಕ್ತಾರ. ಮತ್ತೆ ಯಾವಾಗ ಪೇಂಟ್ ಆಗೈತೆ ಅದೊಂದು ಹಾಕ್ತಾರೆ, 2025 ಒಂದು ಹಾಕ್ತಾರ. ಇಲ್ಲಿ ನೋಡ್ಬೋದು ಹಿಂದ್ಗಡೆ ನಮ್ಮ ಗಾಡಿ ಲುಕ್. ದಿಯಾ ಅಂತೇಳಿ ಮಗಳ ಹೆಸರು ಬಂದ. ಬಿಸಿಲು ಐತಿ, ಸರಿಯಾಗಿ ನಿಮ್ಗೆ ವಿಡಿಯೋ ಬರ್ತಾ ಇಲ್ಲ ಅನ್ಸುತ್ತೆ. ಹಿಂದ್ಗಡೆ ನೋಡ್ರಿ ನಮ್ದೊಂದು ಹಿಂದೂ ಧ್ವಜ, ಅದ್ರ ಹಿಂದ ಅದ್ರ ನಡು ದಿಯಾ, ಮೇಲ್ಗಡೆ ನಮ್ಮ ಚಾನಲ್ ಹೆಸರು ಬರ್ದಾನೆ. ಈ ಕಡೆ ನಮ್ಮ ಕರ್ನಾಟಕದ ಧ್ವಜ ಹಾಕ್ಸಿನಿ. ನೋಡ್ಬೋದು ಹಿಂದಿನ ಲುಕ್ ಗಾಡಿದ ಹಿಂಗೈತಿ. ಮತ್ತೆ ಹಿಂದ ಈ ಕಡೆ ನೋಡ್ಬೇಕಾದ್ರೆ ಈ ಕಡೆ ಹಿಂಗ ಈ ಕಡೆ ಹಿಂಗೈತಿ ಗಾಡಿ ಎಲ್ಲ ಓಕೆ ಐತಿ. ನೋಡ್ಬೋದು ಗಾಡಿ ಲುಕ್ ಅಂತೂ ಈ ತರ ಮಾಡತ್ತೆ. ವೀಲ್ ಕ್ಯಾಪ್ ವರ್ಕ್ ಇಷ್ಟೊತ್ತ ಕ್ಲಿಯರ್ ಕೊಟ್ಟು ಹೊಡೆದ್ರೆ ಈಗ ವೈರಿಂಗ್ ಮಾಡತ್ತಾರ. ಹಾರ್ನ ಮತ್ತ ಫ್ಯಾನ್ ಎಕ್ಸ್ಟ್ರಾ ಲೈಟ್ ಗಿಟ್ ಬಂದಿನ ಅವನ್ನೆಲ್ಲ ಫಿಟ್ ಮಾಡತ್ತಾರ. ನೋಡ್ಬೋದು ಇದೆಲ್ಲ ಮ್ಯಾಗೆಲ್ಲ ಕ್ಲಿಯರ್ ಕೊಟ್ಟಾತ.
ಈ ಕಡೆ ವರ್ಕ್ ಮಾಡತ್ತಾರ. ಇವನು ಕುಮಾರ ಆಗಲೇ ತೋರ್ಸಿನಿ ಕೊಡ್ಬೋದು. ಇದು ಓಪನ್ ಮಾಡಿವಿ. ಈ ಕಡೆ ಸ್ವಲ್ಪ ಜಾಕ್ ಪ್ರಾಬ್ಲಮ್ ಆಗಿತ್ತು, ಕೆಳಗಡೆ ಇಳಿಯಾಕತ್ತ ಜಾಕ್ ಒಳ್ಳೆ. ಈ ತರ ಬಂದದ್ ನಮ್ಮ ಅಂಬಾರಿ. ವಿಡಿಯೋ ಇದ್ದಾಗ ಹೆಂಗ ಅನ್ಸತಿ ಪ್ಲೀಸ್ ಕಮೆಂಟ್ ಮಾಡ್ರಿ. ನೋಡ್ರಿ ಗಾಡಿ ನೋಡ್ಬೋದು. ಇಲ್ಲಿ ಹಾರ್ನ್ ಫಿಟ್ ಮಾಡತ್ತೀವಿ. ಹಳಿ ಹಾರ್ನ್ ಇತ್ತು, ಮನೆ ಟಚ್ ಆದಾಗ ಹೊರದೋಗಿತ್ತು. ಹೊಸ ಹಾರ್ನ್ ಹಚ್ಬೇಕು. ಊರಿಗೆ ಬಂದು ಅಲ ಹಾರ್ನ್ ಹಚ್ಚೋನು. ಲೈಟ್ ಫಿಟ್ ಅದು ನೋಡ್ಬೋದು. ಇಲ್ಲಿ ಲೈಟ್ ಫಿಟ್ ಆಗ್ಯಾವ, ಹೊರಗಡೆ ಲೈಟ್ ಫಿಟ್ ಆಗ್ಯಾವ. ಇನ್ನು ವರ್ಕ್ ಮಾಡತ್ತಿ, ಹೊರಗಡೆ ಮ್ಯಾಗೆಲ್ಲ ವರ್ಕ್ ಮಾಡತ್ತಾರ ನೋಡ್ಬೋದು. One weekend of pampering later. ನಮಸ್ಕಾರ ಸಾವುಕಾರ ಮಂದಿಗೆ. ಈಗ ಟೈಮ್ ಆಗೈತಿ 10 ಗಂಟೆ 54 ನಿಮಿಷ. ಈಗ ನಾವು ಕರೆಕ್ಟಾಗಿ ಸೇಲಂಗೆ ಬಂದೀವಿ. ನಿನ್ನೆ ಅಲ್ಲಿಂದ 6 ಗಂಟೆಗೆ ಬಿಟ್ಟೆ ಸೇಲಂಗೆ ಬಂದೆ. ಅಲ್ಲಿಂದ ಯಾವುದೂ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಬರೋದು ಅದು. ಯಾಕೆ ನಿನ್ನೆ ಬೆಳಗ್ಗೆಯಿಂದ ಸಾಯಂಕಾಲ ಮಟ್ಟ ಸುಮ್ಮನೆ ನಿಂತ್ಬಿಟ್ಟಿನಿ. ಯಾಕಂದ್ರೆ ಈ ಕಡೆದು ಒಂದು ಜಾಕ್ ಹೋಗಿತ್ತು, ಇದು ಓಪನ್ದು ಜಾಕ್ ಹಾಕಿದ್ರಲ್ಲ ಅದೊಂದು ಸ್ವಲ್ಪ ಲೂಸ್ ಆಗಿ ವಾಪಸ್ ತಳಗಡೆ ಆಗತ್ತಿತ್ತು. ಅದೊಂದು ಹಾಕೋಬೇಕು ಅನ್ನಂಟ್ಲಿ ಅದಕ್ಕೆ ನೀನೇ ನಿಂತಿದ್ದೆ. ಮೊನ್ನೆ ವರ್ಕ್ ಆಗೈತೆ ನಂದೆಲ್ಲ, ಬಟ್ ಅದು ಒಂದು ವರ್ಕಿಗೆ ನಿಂತೆ. ಮತ್ತು ನೋಡ್ಬೋದು ಆ ಕಡೆ ಈ ಕಡೆ ಲೈಲ್ಯಾಂಡ್ ಕಂಪ್ನಿ ಮಿರರ್ ತೊಗೊಂಡು ಹಾಕಿನಿ. ಲೈಲ್ಯಾಂಡ್ ಶೋರೂಮ್ದು ಅನ್ನುವ ಮಿರರ್ ಇವು ಹೊರಗಡೆ ಸಿಗ್ತಾವೆ 150 ರೂಪಾಯಿ 200 ರೂಪಾಯಿ ಒಂದು. ಬಟ್ ಅವು ಕರೆಕ್ಟ್ ಬರೋಲ್ಲ, ಎಲ್ಲ ಅಂತ. ಅವು ಮ್ಯಾಲಿನೂ ಅಷ್ಟೇ ಏನೈತಿ, ಮ್ಯಾಲಿನ ದೊಡ್ಡ ಮಿರರ್ 670 ಚಿಲ್ಲರೆ ಅದಾವೆ, ಕೆಳಗಿನ 500 ಚಿಲ್ಲರೆ ಅದಾವೆ ಒಂದಕ್ಕೆ. ಇವು ಮಿರರ್ ಹಾಕಿದೆ. ಮತ್ತು ಒಳಗಡೆ ಒಂದು ಬ್ಲವರ್ ಅಂತಂದಿನಿ, ಅದೊಂದು ಫಿಟ್ ಮಾಡ್ಬೇಕು. ಹೊಸ ಚೆಸ್ ಇದೆ ಅದು. ನೋಡ್ಬೋದು ಗಾಡಿ ಇಲ್ಲಿವರೆಗೂ ಕಂಡೀಷನ್ ರೆಡಿ ಆಗೈತಿ. ಫೈನಲ್ ಲುಕ್ ನಿಮ್ಗೆ ಇನ್ನೂವರೆಗೆ ತೋರಿಸ್ಲಿಲ್ಲ ನಾನು, ಅದಕ್ಕೆ ನೋಡ್ಬೋದು ಗಾಡಿ ಇಲ್ಲಿವರೆಗೂ ಹಿಂಗೆ ರೆಡಿ ಆಗೈತಿ. ನೋಡ್ಬೋದು ಮೇಲೆ ಅಮರಾವತಿ ಟ್ರಕ್ಲಾಕ್ಸ್ ಸ್ಟಿಕ್ಕರ್ ಹೆಂಗೈತಿ ಸ್ವಲ್ಪ ಕಮೆಂಟ್ ಮಾಡಿರಿ. ಗಾಡಿ ಹೆಂಗೈತಿ ಕಮೆಂಟ್ ಮಾಡಿರಿ. ನಿನ್ನೆ ಸೇಲಂಗೆ ತಮ್ಮ ಬಸ್ಸಿನಿಂದ ಬಂದ. ತಮ್ಮ ಒಳಗಡೆ ಮಲ್ಕೊಂಡನ, ತಮ್ಮ ಬಂದಾನ. ಇಲ್ಲಿ ನೋಡ್ಬೋದು ಅಲ್ಲಿ ಬಿಸಿಲು ಐತಿ, ಸರಿಯಾಗಿ ಕಾಣಲ್ಲ. ಇಲ್ಲಿವರೆಗೂ ಗಾಡಿ ಕೆಲಸ ಇಷ್ಟತ್ರ ಆಗೈತಿ ನೋಡ್ರಿ. ನೀವು ಹಿಂದೆಲ್ಲ ಒಂದ್ಸರಿ ಹಿಂದೆ ಒಂದು ತೋರಿಸ್ಬಿಡ್ತೀನಿ ನಿಮ್ಗೆ. ಆ ಕಡೆ ತೋರಿಸ್ಬೇಕಂದ್ರೆ ಆ ಕಡೆ ಜಾಗ ಇಲ್ಲ, ಗಟ್ರ ಮಗ್ಗಲ ನಿಂತದ್ದು ಗಾಡಿ ದಂಡಿಗೆ. ನೋಡ್ರಿ ಹಿಂದಿನ ಲುಕ್ ಯಾವ ಥರ ಐತಂತ. ಹಿಂದೆ ಇಲ್ಲಿ ಮಟ್ಟ ಆಗೈತಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗೋನು. ಇಲ್ಲಿಂದ ಸ್ವಲ್ಪ ಸೇಲಂದ ಸ್ವಲ್ಪ ಕೆಲಸ ಐತಿ, ಅದನ್ನೆಲ್ಲ ಮುಗಿಸ್ಕೊಂಡು ಇಲ್ಲಿಂದ ಲೋಡ್ ಮಾಡ್ಕೊಂಡು ಹೋಗ್ಬೇಕು. ಒನ್ ಡೇ ಲೋಡಿಂಗ್ ಟೈಮಿಗೆ ಸಿಗ್ತೀನಿ. ನನ್ನ ಗಾಡಿ ಹೆಂಗೈತಿ ನೋಡ್ರಿ. ಬಾಯ್. ನಮಸ್ಕಾರ ಎಲ್ಲರಿಗೆ. ನಾವೀಗ ಸೇಲಂದಾಗ ಇದೀವಿ. ನೋಡ್ಬೋದು ನಮ್ಮ ಅಂಬಾರಿ ಇಲ್ಲಿ ನಿಂತೈತಿ. ನಮ್ಮ ಅಂಬಾರಿಗೆ ಕೆಳಗೆ ಇದು ಮಾಡ್ಸೋದು ಟಿ ಗಾಡಿಗೆಲ್ಲ ನೋಡಿರ್ತೀರ, ಟಿ ಮಾಡಿಫೈ ಗಾಡಿಗೆಲ್ಲ ಕೆಳಗಡೆ ದೃಷ್ಟಿ ಆಗ್ಬಾರ್ದು ಅಂತೇಳಿ ಶಂಕದ್ದೆ ಕೇಳಿದೆ ಅಲ್ಲ. ಇದು ಎಲ್ಲಿ ಸಿಗಲ್ಲ, ಪನ್ವೆಲ್ಲ ಸಿಗುತ್ತೆ ಅಂತಿದ್ರು. ಬಟ್ ಅವ್ರು ಇಲ್ಲೇ ಬಂದ್ರೆ ರೆಡಿ ಮಾಡಿ ಕೊಡ್ತೀನಿ ಅಂತ ಹೇಳ್ಯಾರ. ರೆಡಿ ಮಾಡತ್ತಾರ. ಇದಕ್ಕೆ ನಾನಂತರೂ 1000 ರೂಪಾಯಿ ಅಂತ ನಾನು ದಿನವ್ರು ಲಾಸ್ಟ್ 1100 ಅನ್ನತ್ತಾರ. ಎಲ್ಲಿಗೆ ಫೈನಲ್ ಆಗುತ್ತೋ 1100 ರೂಪಾಯಿನ ತೊಗೋಬೋದು ನಾನು ಅಂದಾಜು. ನೋಡಿರಿ ಯಾರ್ಯಾರು ಹಾಕ್ಸಿರಿ ಸ್ವಲ್ಪ ಕಮೆಂಟ್ ಮಾಡಿರಿ. ಯಾರ್ಯಾರು ಗಾಡಿಗೆ ಯಾರ್ಯಾರು ಹಾಕ್ಸಿರಿ. ಪೂರ್ತಿ ಬಂಪರ್ ಕೆಳಗಡೆ ಪೂರ್ತಿ ಬರುತ್ತೆ, ಅದನ್ನು ಮಾಡ್ಸಾಕತ್ತೀನಿ. ಶಂಕ ಬ್ಲ್ಯಾಕ್ ಕಲರ್ ಪೂರ್ತಿ ಹಾಕಿದ್ಮೇಲೆ ಒಂದ್ಸರಿ ಲುಕ್ ತೋರಿಸ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗೋನು. ಅಲ್ಲಿವರೆಗೆ ಎಲ್ಲರೂ ಈ ಬಾಯಿ ಎಲ್ಲರೂ ಆರಾಮಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಶೇರ್ ಮಾಡಿರಿ. ಇಲ್ಲಿಂದ ಲೋಡ್ ಮಾಡ್ಕೊಂಡು ಹೋಗೋದು ಏನೋ ಗೊತ್ತಿಲ್ಲ.